ಬುಡ ಸಮೇತ ಮುರಿದು ಮನೆ ಮೇಲೆ ಬಿದ್ದ ಮರ ಬಿದ್ದು ಕಾರ್ ಧ್ವಂಸ, ಗ್ಲಾಸ್ ಪೀಸ್. ಮನೆಗೋಡೆ, ಕಿಟಕಿ, ಕಾರಿಡಾರ್, ಕಾಂಪೌಂಡ್, ಗೇಟ್ ಜಖಂ. ಗಾಳಿ ಸಮೇತ ಅಬ್ಬರಿಸಿ ಬೊಬ್ಬಿರಿದ ರಣಮಳೆ ಸೃಷ್ಟಿಸಿರುವ ಅವಾಂತರವಿದು. ಬೆಂಗಳೂರಿನ ಪದ್ಮನಾಭನಗರದ ಸರ್ಕಲ್ ಬಳಿ ಈ ಬೃಹತ್ ಮರ ಬುಡ ಸಮೇತ ಧರೆಗುರುಳಿದೆ. ಮರ ಬಿದ್ದ ರಭಸಕ್ಕೆ 4 ಮನೆಗಳು ಜಖಂಗೊಂಡಿವೆ. ಮನೆ ಗೋಡೆ, ಕಿಟಕಿ, ಕಾರಿಡಾರ್, ಕಾಂಪೌಂಡ್, ಗೇಟ್ ಎಲ್ಲವೂ ಬಿರುಕು ಬಿಟ್ಟಿದ್ದು ಪ್ರಾಣಾಪಾಯದಿಂದ ಜನ ಕೊಂಚದರಲ್ಲೇ ಪಾರಾಗಿದ್ದಾರೆ. ಇನ್ನು 4ಕ್ಕೂ ಹೆಚ್ಚು ಕಾರುಗಳು ಜಖಂಗೊಂಡಿವೆ. ಮನೆ ಬಳಿ ನಿಲ್ಲಿಸಿದ್ದ ಕಾರಿನ ಗಾಜು, ಮರದ ಕೊಂಬೆ ಬಿದ್ದು ಚೂರು ಚೂರಾಗಿದೆ. ಮನೆಯ ಕಾಂಪೌಂಡ್, ಗೇಟ್ ಹಾಗೂ ಕಿಟಕಿಗಳಿಗೂ ಹಾನಿಯಾಗಿದ್ದು ಜನ ತತ್ತರಿಸಿದ್ದಾರೆ. ಇನ್ನು ಅನೇಕ ಮರಗಳು ಬೀಳುವ ಹಂತದಲ್ಲಿದ್ದು ಈಗಲಾದರೂ ಬಿಬಿಎಂಪಿ ಕ್ರಮ ಕೈಗೊಳ್ಳಬೇಕು ಅಂತ ಜನ ಆಗ್ರಹಿಸಿದ್ದಾರೆ. ಇತ್ತ ಚಾಮರಾಜಪೇಟೆ ಮೈದಾನದ ಬಳಿ ರಣಮಳೆಗೆ ಮರ ಮುರಿದು ಬಿದ್ದಿದೆ. ಮಂಗಳವಾರ ಬೆಳಗ್ಗೆ 8:30 ಸುಮಾರಿಗೆ ಜನ ಓಡಾಡುವ ವೇಳೆಯಲ್ಲೇ ಮರ ಬಿದ್ದಿದ್ದು ಬುಡ ಸಮೇತ ಮರ ವಾಲುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಮರ ಬಿದ್ದಿದ್ರಿಂದ ಕೆಳಗೆ ನಿಂತಿದ್ದ ಜೆಸಿಬಿ, ಓಮ್ನಿ ವ್ಯಾನ್ ಹಾನಿಗೊಳಗಾಗಿದೆ. ಇನ್ನು ಬೆಂಗಳೂರಿನ ಗಿರಿನಗರದ 80 ಅಡಿ ರಸ್ತೆಯಲ್ಲಿ ಬೃಹತ್ ಮರ ಬಿದ್ದಿದ್ರಿಂದ ಕಾರು ಸಂಪೂರ್ಣ ಜಖಂ ಆಗಿದೆ. ಇನ್ನೊಂದೆಡೆ ಬೆಂಗಳೂರು ನಗರದ ಸಿಟಿ ಸಿವಿಲ್ ಕೋರ್ಟ್ ಬಳಿಯೇ ಮರದ ಕೊಂಬೆ ಮುರಿದು ಬಿದ್ದಿದ್ದು ಮರವನ್ನ ತೆರವುಗೊಳಿಸಲಾಗಿದೆ. ರಭಸವಾಗಿ ಸುರಿದ ಮಳೆಗೆ ಬೆಂಗಳೂರಿನ ಮಡಿವಾಳ ಅಯ್ಯಪ್ಪ ಅಂಡರ್ಪಾಸ್ ಸಂಪೂರ್ಣ ಜಲಾವೃತಗೊಂಡಿತ್ತು. ಅಂಡರ್ಪಾಸ್ನಲ್ಲಿ ಹೋಗಲಾಗದೆ ವಾಹನ ಸವಾರರು ತತ್ತರಿಸಿದ್ದು ಹೊಸೂರು ಮಾರ್ಗದಲ್ಲಿ ಬರೋಬ್ಬರಿ 5 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿತ್ತು. ಬಳಿಕ ಮಳೆ ಆರ್ಭಟ ಕೊಂಚ ಕಡಿಮೆಯಾಗಿದ್ದರಿಂದ ಅಂಡರ್ಪಾಸ್ನಲ್ಲಿ ನೀರಿನ ಪ್ರಮಾಣ ಕುಸಿತು. ಆದರೆ ಸರ್ವಿಸ್ ರಸ್ತೆಯಲ್ಲೂ ನೀರು ಹರಿಯುತ್ತಿದ್ದರಿಂದ ದ್ವಿಚಕ್ರ ಸವಾರರು, ಪಾದಚಾರಿಗಳು ಪರದಾಡಿದರು. ಇನ್ನು ಸತತವಾಗಿ ಪ್ರತಿದಿನ ಮಳೆಯಾಗ್ತಿರೋದ್ರಿಂದ ಮಡಿವಾಳ ಕೆರೆ ಉಕ್ಕಿ ಹರಿದು ಹುಳಿಮಾವು, ಮೈಕೋ ಲೇಔಟ್ನತ್ತ ಹರಿದಿದೆ. ಇದರಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಇತ್ತ ಮಳೆ ನೀರು ಅಪಾರ ಪ್ರಮಾಣದಲ್ಲಿ ಹರಿದು ಬಂದು ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಬಳಿ ರಸ್ತೆ ಜಲಾವೃತವಾಗಿದೆ. ಈ ಅವಾಂತರ ನಡುವೆ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಬಿಬಿಎಂಪಿ ಆಯುಕ್ತ ಮಹೇಶ್ವರ್ ರಾವ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನಿರಂತರ ಮಳೆ ಅಬ್ಬರಿಸುತ್ತಿರುವ ಹಿನ್ನೆಲೆ ಇದೇ ಶುಕ್ರವಾರ ನಡೆಯಬೇಕಿದ್ದ ಆರ್ಸಿಬಿ ವರ್ಸಸ್ ಹೈದರಾಬಾದ್ ನಡುವಿನ ಪಂದ್ಯವನ್ನ ಶಿಫ್ಟ್ ಮಾಡಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಬೇಕಿದ್ದ ಪಂದ್ಯ ಲಖನೌದ ಏಕನಾಥ್ ಸ್ಟೇಡಿಯಂಗೆ ಸ್ಥಳಾಂತರಿಸಲಾಗಿದೆ. ಮಳೆಯಿಂದಾಗಿ ಮೇ 17ರಂದು ಆರ್ಸಿಬಿ ಕೋಲ್ಕತ್ತಾ ಪಂದ್ಯ ಕೂಡ ರದ್ದಾಗಿತ್ತು. ಇನ್ನು ಬೆಂಗಳೂರಿನ ದಾಖಲೆ ವರುಣಾರ್ಭಟಕ್ಕೆ ಐತಿಹಾಸಿಕ ಮೈದಾನ ಕಂಠೀರವ ಸ್ಟೇಡಿಯಂಗೆ ನೀರು ನುಗ್ಗಿ ಅವಾಂತರ ನಡೆದು ಹೋಗಿದೆ. ಬೆಂಗಳೂರಿನ ಪ್ರಸಿದ್ಧಿಯನ್ನ ಹೆಚ್ಚಿಸುವ ಹೆಮ್ಮೆಯ ತಾಣ ಈ ಕಂಠೀರವ ಸ್ಟೇಡಿಯಂನಲ್ಲಿ ದಿ ಫ್ಲೈಯಿಂಗ್ ಸಿಖ್ ಅಂತಲೇ ಖ್ಯಾತಿ ಪಡೆದಿರುವ ಕ್ರೀಡಾಪಟು ಮಿಲ್ಕಾ ಸಿಂಗ್ ಕೂಡ ಸ್ಪರ್ಧಿಸಿದ್ರು. ಇಂಥ ಸ್ಟೇಡಿಯಂ ಒಳಗೆ ರಾಜಕಾಲುವೆ ನೀರು ನುಗ್ಗಿರುವುದು ಕಪ್ಪು ಚುಕ್ಕಿ ಅಂತ ಅನೇಕರು ಅಸಮಾಧಾನ ಹೊರಹಾಕಿದ್ದಾರೆ. ಇತ್ತ ಮಳೆಯ ಅಬ್ಬರದಿಂದ ಕೆಂಗೇರಿಯ ಗುರುಕುಲ ಅನಾಥಾಶ್ರಮಕ್ಕೆ ವೃಷಭಾವತಿ ನದಿ ನೀರು ನುಗ್ಗಿ ಮಕ್ಕಳು ಪರದಾಡಿದ್ದಾರೆ. ಅನಾಥಾಶ್ರಮದಲ್ಲಿದ್ದ 40ಕ್ಕೂ ಹೆಚ್ಚು ಮಕ್ಕಳನ್ನ ತಕ್ಷಣ ಸ್ಥಳೀಯ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗಿದೆ. ಮಂಗಳವಾರ ಮಧ್ಯಾಹ್ನ ಕೆಲವೇ ಗಂಟೆ ಸುರಿದ ಮಳೆ ಆರ್ಭಟಕ್ಕೆ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ರಸ್ತೆ ಜಲಾವೃತಗೊಂಡು ಜನ ಅಕ್ಷರಶಃ ಪರದಾಡಬೇಕಾಯಿತು. ಮಾರ್ಕೆಟ್ನಿಂದ ಟೌನ್ ಹಾಲ್ ಕಡೆಗೆ ಬರುವ ರಸ್ತೆಯಲ್ಲಿ ಮಳೆ ನೀರು ಚರಂಡಿಗೆ ಹೋಗದೇ ಇದ್ದಿದ್ದರಿಂದ ಅವಾಂತರವಾಗಿ ವಾಹನ ಸವಾರರು ತತ್ತರಿಸಿದರು. ಗ್ರಾಹಕರಿಲ್ಲದೆ ವ್ಯಾಪಾರಿಗಳು ಕಂಗಾಲಾದರು. ಮಾರಾಟಕ್ಕೆ ತಂದಿದ್ದ ತರಕಾರಿ, ಹೂವು, ಹಣ್ಣುಗಳನ್ನು ರಕ್ಷಿಸಿಕೊಳ್ಳಲು ಮಳೆಯಿಂದ ಹರಸಾಹಸ ಪಟ್ಟರು. ಪ್ರತಿ ಬಾಯಿ ಲೇಔಟ್ನಲ್ಲಿ ನಿಂತಿದ್ದ ಅಪಾರ ಮಳೆ ನೀರನ್ನ ಜೆಸಿಬಿ ಮೂಲಕ ದೊಡ್ಡ ಚರಂಡಿಗೆ ಹರಿಯಲು ವ್ಯವಸ್ಥೆ ಮಾಡಿದ್ರಿಂದ ನದಿಯಂತಾಗಿದ್ದ ರಸ್ತೆಯಲ್ಲಿ ನೀರು ಇಳಿಕೆಯಾಗಿ ಸಂಚಾರ ಆರಂಭವಾಗಿದೆ. ಇತ್ತ ಬೆಂಗಳೂರಿನ ಪಣತ್ತೂರು ಅಂಡರ್ ಪಾಸ್ನಲ್ಲಿ ಎದೆಮಟ್ಟದ ನೀರಿದ್ರೂ ಅದರಲ್ಲೇ ಸ್ಕೂಟರ್ ಓಡಿಸಿ ವ್ಯಕ್ತಿ ಹುಚ್ಚಾಟವಾಡಿದ್ದಾನೆ. ಅರ್ಧಕ್ಕೆ ಸಿಕ್ಕಿಕೊಂಡು ಪರದಾಡಿದ್ದಾನೆ. ಧಾರಾಕಾರ ಮಳೆಗೆ ಬೆಂಗಳೂರಿನ ಶಿವಾನಂದ ಸರ್ಕಲ್ನಲ್ಲಿರುವ ಬೆಳ್ಳುಳ್ಳಿ ಕಬಾಬ್ ಖ್ಯಾತಿಯ ಚಂದ್ರು ಹೋಟೆಲ್ ಇರುವ ಕಟ್ಟಡವೇ ಜಲಾವೃತವಾಗಿದೆ. ಹೋಟೆಲ್ ಬೇಸ್ಮೆಂಟ್ಗೆ ನೀರು ನುಗ್ಗಿದ್ದು ಕಟ್ಟಡದಲ್ಲಿರುವ ಪಿಜ್ಜಾ ಶಾಪ್, ಬೆಂಗಳೂರು ಕೆಫೆ ಹೋಟೆಲ್ ಕೂಡ ಆನ್ಲೈನ್, ಆಫ್ಲೈನ್ ಸೇವೆ ಸ್ಥಗಿತಗೊಳಿಸಿದೆ. ಜಲಮಂಡಳಿ ಸಿಬ್ಬಂದಿಯಿಂದ ದುರಸ್ತಿ ಕಾರ್ಯ ನಡೆಸಲಾಗಿದೆ. ಇತ್ತ ಇಂದಿರಾನಗರದ 2ನೇ ಹಂತದ 3ನೇ ರಸ್ತೆಗಳಲ್ಲಿ ಕೆಲ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಜನ ಪರದಾಡಿದ್ದಾರೆ. ಪರಿಶೀಲನೆಗೆ ಬಂದ ಬಿಬಿಎಂಪಿ ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ನಮಗೆ ತಾತ್ಕಾಲಿಕ ಪರಿಹಾರ ಬೇಡ, ಶಾಶ್ವತ ಪರಿಹಾರ ಬೇಕು ಅಂತ ಆಗ್ರಹಿಸಿ ಕೊಳಚೆ ನೀರಿನಲ್ಲೇ ಕುಳಿತು ಪ್ರತಿಭಟನೆ ನಡೆಸಿದ್ದಾರೆ. ಪೇಪರ್ ಓದುತ್ತಾ ಸ್ನ್ಯಾಕ್ಸ್ ಸೇವಿಸಿ ವಿಭಿನ್ನ ರೀತಿ ಪ್ರತಿಭಟಿಸಿದ್ದಾರೆ. ಇತ್ತ ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿರುವ ಮನೆಗಳು, ವಾಹನಗಳು ಮಳೆ ನೀರಿನಲ್ಲಿ ಮುಳುಗಿದ್ದು ಮನೆಯಿಂದ ಹೊರಬರಲಾಗದೆ ಜನರು ನಲುಗಿದ್ದಾರೆ.
ಸಿಲ್ಕ್ ಬೋರ್ಡ್ ಸೇರಿದಂತೆ ಬೆಂಗಳೂರು ನಗರದ ಮಳೆ ಹಾನಿ ಪೀಡಿತ ಪ್ರದೇಶಗಳಿಗೆ ಬಿಜೆಪಿ ನಾಯಕರು ಭೇಟಿ ನೀಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಅನೇಕ ನಾಯಕರು ಪರಿಶೀಲನೆ ನಡೆಸಿದ್ದು, ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಪೋಸ್ಟರ್ ಅಂಟಿಸಿದ್ದಾರೆ. ಬಳಿಕ ವಿದ್ಯುತ್ ಪ್ರವಹಿಸಿ ಇಬ್ಬರು ಮೃತಪಟ್ಟ ಡಾಲರ್ಸ್ ಕಾಲೋನಿಗೆ ಭೇಟಿ ನೀಡಿರುವ ಬಿಜೆಪಿ ನಾಯಕರು ಬೆಸ್ಕಾಂ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದರು. ಆನಂತರ ಬನ್ನೇರುಘಟ್ಟ ರಸ್ತೆಯ ಬಿಸ್ಮಿಲ್ಲಾ ನಗರಕ್ಕೆ ಬಂದ ಬಿಜೆಪಿ ತಂಡ ಮನೆಗಳಿಗೆ ನೀರು ನುಗ್ಗಿದ ಪ್ರದೇಶವನ್ನ ಪರಿಶೀಲಿಸಿದರು. ಬೆಂಗಳೂರಿನಂಥ ದೊಡ್ಡ ನಗರದಲ್ಲಿ ರಸ್ತೆಗಳೇ ಸರಿಯಿಲ್ಲ, ಮಳೆ ಬಂದ್ರೆ ನೀರು ಸರಿಯಾಗಿ ಹರಿದು ಹೋಗುವ ಸೌಕರ್ಯ ಇಲ್ಲ. ಇಂಥ ಕೆಟ್ಟ ರಸ್ತೆಗಳಿಂದ ನನಗೆ ಬೆನ್ನುಮೂಳೆ ಸಮಸ್ಯೆಯಾಗಿದೆ, ಕುತ್ತಿಗೆ ಸಮಸ್ಯೆ ಬಂದಿದೆ. ಹೀಗಾಗಿ ನನಗೆ 50 ಲಕ್ಷ ರೂಪಾಯಿ ಪರಿಹಾರ ನೀಡಿ, ಹೀಗಂತ ಆಗ್ರಹಿಸಿ 43 ವರ್ಷದ ದಿವ್ಯ ಕಿರಣ್ ಎಂಬುವರು ಬಿಬಿಎಂಪಿಗೆ ನೋಟಿಸ್ ನೀಡಿದ್ದಾರೆ. ಇನ್ನು ಇಂಥ ರಸ್ತೆಗಳಲ್ಲಿ ಓಡಾಡಿಯೂ ನಾನು ಹಲವು ಬಾರಿ ಆಸ್ಪತ್ರೆಗೆ ಹೋಗಬೇಕಾಗಿ ಬಂದಿದೆ. ತೆರಿಗೆದಾರನಾಗಿ ಕೇಳುತ್ತಿದ್ದೇನೆ, 50 ಲಕ್ಷ ಪರಿಹಾರ ನೀಡಿ ಅಂತ ದಿವ್ಯ ಕಿರಣ್ ಆಗ್ರಹಿಸಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಪರಿಣಾಮ ರಾಜ್ಯದ ಹಲವೆಡೆ ಇನ್ನೂ 3 ದಿನಗಳ ಕಾಲ ಮಳೆ ಅಬ್ಬರಿಸಲಿದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ರಾಜ್ಯದ 23 ಜಿಲ್ಲೆಗಳಲ್ಲಿ ಗುರುವಾರದವರೆಗೂ ಮಳೆ ಮುನ್ಸೂಚನೆ ಇದ್ದು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಧಾರವಾಡ ಜಿಲ್ಲೆಗಳಲ್ಲಿ 2 ದಿನ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಉಡುಪಿ, ಕಾರ್ಕಳ, ಕುಂದಾಪುರದಾದ್ಯಂತ ಮಳೆ ತೀವ್ರವಾಗಿರಲಿದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಇನ್ನೊಂದೆಡೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ 2 ದಿನ ರೆಡ್ ಅಲರ್ಟ್ ಘೋಷಿಸಿರುವ ಹವಾಮಾನ ಇಲಾಖೆ ಹಾಸನ ಜಿಲ್ಲೆಯಲ್ಲಿ 2 ದಿನ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಅತ್ತ ಮುಂದಿನ 4-5 ದಿನಗಳಲ್ಲಿ ಕೇರಳಕ್ಕೆ ಮುಂಗಾರು ಪ್ರವೇಶಿಸಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನ ನೀಡಿದೆ. ಉಡುಪಿಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಉಡುಪಿ ಮಣಿಪಾಲ ರಸ್ತೆ ನದಿಯಂತೆ ಹರಿದಿದೆ. ಐನಾಕ್ಸ್ ಬಳಿ ರಸ್ತೆಯಲ್ಲಿ ಕಲ್ಲು ಮಣ್ಣು ತುಂಬಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಮಣಿಪಾಲದ ಅನೇಕ ಅಂಗಡಿಗಳಿಗೂ ಮಣ್ಣು ಮಿಶ್ರಿತ ಮಳೆ ನೀರು ನುಗ್ಗಿ ಸಾಮಗ್ರಿಗಳೆಲ್ಲ ನೀರು ಪಾಲಾಗಿವೆ. ಇತ್ತ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ರಣಮಳೆಗೆ ರಸ್ತೆಗಳು ಜಲಾವೃತವಾಗಿ ವಾಹನ ಸವಾರರು ಪರದಾಡಿದ್ದಾರೆ. ರಸ್ತೆ, ಚರಂಡಿ, ಕಾಲುವೆ ಸರಿಪಡಿಸುವ ಭರವಸೆ ನೀಡಿದ್ದ ರಾಜಕಾರಣಿಗಳು, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ವರುಣ ಅಬ್ಬರಿಸಿದ್ದಾನೆ. ಭಾರಿ ಮಳೆಯಿಂದಾಗಿ ಮಂಗಳೂರು ಹೊರವಲಯ ಬಜ್ಪೆಯ ವಿಮಾನ ನಿಲ್ದಾಣದ ಕೆಳಭಾಗದ ಗ್ರಾಮ ಅದ್ಯಪಾಡಿಯಲ್ಲಿ ಭೂಕುಸಿತವಾಗಿದೆ. ಹತ್ತಿರವೇ ಇರುವ ಏರ್ಪೋರ್ಟ್ನ ರನ್ವೇನಲ್ಲಿ ತುಂಬಿದ್ದ ನೀರನ್ನ ಹೊರಬಿಟ್ಟಿದ್ರಿಂದ ಉಮಾನಾಥ್ ಸಾಲ್ಯನ್ ಎಂಬುವರ ಮನೆಗೆ ಭಾರಿ ಹಾನಿಯಾಗಿದೆ. ಇನ್ನೊಂದೆಡೆ ಧಾರಾಕಾರ ಸುರಿದ ಮಳೆಗೆ ಕೊಡಿಯಾಲ್ ಗುತ್ತುವಿನಲ್ಲಿ ಅಪಾರ್ಟ್ಮೆಂಟ್ನ ತಡೆಗೋಡೆ ಕುಸಿದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಭಾರಿ ಗಾಳಿಯಿಂದಾಗಿ ಸೋಮೇಶ್ವರ, ಉಳ್ಳಾಲ, ಕಟಪಾಡಿ, ಬೀರಿ ಉಚ್ಚಿಲ ಸಮುದ್ರ ತೀರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಮಲೆನಾಡಿನಲ್ಲೂ ಮಳೆಯ ಅಬ್ಬರಕ್ಕೆ ಸಂಚಾರ ಅಸ್ತವ್ಯಸ್ತವಾಗಿದ್ದು ಪ್ರಯಾಣಿಕರು ಪರದಾಡಿದ್ದಾರೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ, ಚಾರ್ಮಡಿ ಘಾಟ್, ಬಣಕಲ್ ಹಾಗೂ ಕುದುರೆಮುಖದಲ್ಲಿ ಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಲಕ್ಷ್ಮೇಶ ನಗರದಲ್ಲಿ ರಸ್ತೆಯೆಲ್ಲ ಕೆಸರು ಗೆದ್ದೆಯಂತಾಗಿ ಟಿಟಿ ವಾಹನದ ಚಕ್ರವೊಂದು ಕೆಸರಿನಲ್ಲಿ ಸಿಲುಕಿ ಚಾಲಕ ಹೈರಾಣಾಗಿದ್ದಾನೆ. ಕೊನೆಗೆ ಜೆಸಿಬಿ ಮೂಲಕ ವಾಹನವನ್ನು ಹೊರತೆಗೆಯಲಾಗಿದೆ. ಬಿಟ್ಟು ಬಿಡದೆ ಸುರಿದ ಮಳೆಯಿಂದಾಗಿ ಸಂಕಸಾಲೆ ಬಳಿ ಮಿನಿ ಬಸ್ ಮೇಲೆ ದೈತ್ಯ ಮರ ಬಿದ್ದು 3 ಚಾಲಕರು ಸೇರಿ ಪ್ರವಾಸಿಗರು ಗಂಭೀರ ಗಾಯಗೊಂಡಿದ್ದಾರೆ. ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿದ್ರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ವಿಚಾರಣೆಗೆ ಕೊಲೆ ಆರೋಪಿ ದರ್ಶನ್ ಮತ್ತು ಪವಿತ್ರ ಗೌಡ 57ನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗಿದ್ದರು. ಕೋರ್ಟ್ನಿಂದ ಹೊರಬರುವಾಗ ದರ್ಶನ್ ಮತ್ತು ಪವಿತ್ರ ಇಬ್ಬರು ಕೈ ಹಿಡಿದುಕೊಂಡು ಹೊರಬಂದಿದ್ದಾರೆ. ಲಿಫ್ಟ್ನಲ್ಲೂ ಇಬ್ಬರು ಒಟ್ಟಿಗೆ ಬಂದಿದ್ದಾರೆ. ಈ ವೇಳೆ ದರ್ಶನ್ ಮೊಬೈಲ್ ನಂಬರ್ಗೆ ಪವಿತ್ರ ದುಂಬಾಲು ಬಿದ್ದಿದ್ದಾರೆ. ಬಳಿಕ ದರ್ಶನ್ ಪವಿತ್ರಾಗೆ ಫೋನ್ ನಂಬರ್ ಕೊಟ್ಟಿದ್ದಾರೆ. ಪವಿತ್ರಾಳನ್ನ ಅಪ್ಪಿಕೊಂಡ ದರ್ಶನ್ ನಾನಿದ್ದೀನಿ ಅಂತ ಧೈರ್ಯ ತುಂಬಿದ್ದಾರೆ ಎನ್ನಲಾಗಿದೆ. ಇನ್ನೊಂದೆಡೆ ರೇಣುಕಾಸ್ವಾಮಿ ಪ್ರಕರಣದ ಎಲ್ಲಾ 17 ಆರೋಪಿಗಳಿಗೂ ಕಾಮಾಕ್ಷಿಪಾಳ್ಯ ಪೊಲೀಸರು ಬಿಗ್ ಶಾಕ್ ನೀಡಿದ್ದಾರೆ. 57ನೇ ಸಿಸಿಎಚ್ ಕೋರ್ಟ್ಗೆ ಎಫ್ಎಸ್ಎಲ್ ವರದಿ, ಇತರೆ ದಾಖಲಾತಿಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಚಿನ್ನ ಕಳ್ಳಸಾಗಣೆ ಕೇಸ್ನಲ್ಲಿ ನಟಿ ರಮ್ಯಾ ರಾವ್ಗೆ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ ಜಾಮೀನು ನೀಡಿದೆ. ಆದರೆ ಕಾಫಿ ಪೋಸ ಅಡಿ ಬಂಧಿತರಾಗಿರೋದ್ರಿಂದ ರಮ್ಯಾ ರಾವ್ ಬಿಡುಗಡೆಯಾಗಿಲ್ಲ. ಈ ಹಿನ್ನೆಲೆ ರಮ್ಯಾ ತಾಯಿ ಎಚ್.ಡಿ. ರೋಹಿಣಿ ಹೈಕೋರ್ಟ್ಗೆ ಹೇಬಿಯಸ್ ಕಾರ್ಪಸ್ ಸಲ್ಲಿಸಿದ್ದಾರೆ. ಕಾಫಿ ಪೋಸ ಅಡಿ ರಮ್ಯಾ ಬಂಧನ ಕಾನೂನು ಬಾಹಿರ ಎಂದು ಘೋಷಿಸಲು ಮನವಿ ಮಾಡಿದ್ದಾರೆ.
ಈ ಸಂಬಂಧ ಹೈಕೋರ್ಟ್ನಲ್ಲಿ ರನ್ಯಾ ಪರ ವಕೀಲರು ವಾದ ಮಂಡಿಸಿದ್ದಾರೆ. ರನ್ಯಾ ಪರ ವಕೀಲರ ವಾದಕ್ಕೆ ಡಿಎಸ್ಜಿ ಶಾಂತಿಭೂಷಣ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಲಿಖಿತ ಆಕ್ಷೇಪಣೆ ಸಲ್ಲಿಸಲು ಹೈಕೋರ್ಟ್ ಡಿಎಸ್ಜಿ ಶಾಂತಿಭೂಷಣ್ ಅವರಿಗೆ 4 ವಾರ ಕಾಲಾವಕಾಶ ನೀಡಿದೆ. ಇಲ್ಲಿ ಕಣ್ಣೀರಿಡ್ತಾ ಇರುವ ಈ ಮಹಿಳೆಯನ್ನೊಮ್ಮೆ ನೋಡಿ. ಈಕೆ ಬೇರೆ ಯಾರೂ ಅಲ್ಲ, ತನ್ನ ಗಂಡನನ್ನ ತಾನೇ ಬರ್ಬರವಾಗಿ ಕೊಂದು ನನಗೇನು ಗೊತ್ತೇ ಇಲ್ಲ ಎಂಬಂತೆ ಕಣ್ಣೀರಿಡ್ತಾ ಇರುವ ಮನುಷ್ಯ ರೂಪದ ರಾಕ್ಷಸಿ. ಈ ರಾಕ್ಷಸಿ ಹೆಸರು ರೀನಾ. ಕಾನ್ಪುರ ಜಿಲ್ಲೆಯ ಲಕ್ಷ್ಮಣಖೇಡ ಗ್ರಾಮದ ನಿವಾಸಿ ಧರ್ಮೇಂದ್ರ ಪತ್ನಿಯಿಂದಲೇ ಕೊಲೆಯಾದ ದುರ್ದೈವಿ. ಧರ್ಮೇಂದ್ರನ ಪತ್ನಿ ರೀನಾ ತನ್ನ ಸೋದರಳಿಯ ಸತೀಶ್ ಜೊತೆಗೆ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ಲು. ಈ ವಿಚಾರ ಪತಿ ಧರ್ಮೇಂದ್ರನಿಗೆ ಗೊತ್ತಾಗಿತ್ತು. ಧರ್ಮೇಂದ್ರ ಪತ್ನಿಗೆ ಬುದ್ಧಿ ಹೇಳಿ ಸತೀಶ್ನ ಸಹವಾಸವನ್ನ ಬಿಡುವಂತೆ ರೇಗಿದ್ದ. ಆದರೆ ಸತೀಶನ ಸಂಘವನ್ನ ಬಿಡಲು ಒಪ್ಪದ ರೀನಾ ಧರ್ಮೇಂದ್ರನಿಗೆ ಊಟದಲ್ಲಿ ನಿದ್ದೆ ಮಾತ್ರೆಯನ್ನ ಬೆರೆಸಿಕೊಟ್ಟಿದ್ದಾಳೆ. ಬಳಿಕ ಕಟ್ಟಿಗೆಯಿಂದ ಬಡಿದು ಕೊಂದಿದ್ದಾಳೆ. ಆನಂತರ ಸತೀಶನ ಜೊತೆ ಸೇರಿ ಮೃತದೇಹವನ್ನ ಮನೆಯಿಂದ ಹೊರಗೆ ಎಳೆದೊಯ್ದು ಬಿಸಾಡಿದ್ದಾರೆ. ಮರುದಿನ ಪೊಲೀಸರ ಮುಂದೆ 3 ಹೆಸರನ್ನ ಹೇಳಿದ್ದ ರೀನಾ ಆ 3 ನನ್ನ ಗಂಡನನ್ನ ಕೊಂದಿದ್ದಾರೆ ಅಂದಿದ್ಲು. ಪೊಲೀಸರ ತನಿಖೆ ವೇಳೆ ಧರ್ಮೇಂದ್ರ ಮನೆಯ ಒಳಗೂ ರಕ್ತದ ಕಲೆ ಪತ್ತೆಯಾಗಿತ್ತು. ಇದರಿಂದ ಧರ್ಮೇಂದ್ರನ ಕೊಲೆ ನಡೆದಿರುವುದು ಮನೆ ಆಚೆಯಲ್ಲ, ಮನೆ ಒಳಗಡೆ ಅನ್ನೋದು ಗೊತ್ತಾಗಿತ್ತು. ಅನುಮಾನಗೊಂಡ ಪೊಲೀಸರು ಪತ್ನಿಯ ಫೋನನ್ನ ವಶಕ್ಕೆ ಪಡೆದು ಪರಿಶೀಲಿಸಿದಾಗ ಅಸಲಿ ಕಥೆ ಬಿಚ್ಚಿಕೊಂಡಿದೆ. ರೀನಾ ಫೋನ್ನಲ್ಲಿ ಸತೀಶನ ಜೊತೆಗಿನ ಅನೈತಿಕ ಸಂಬಂಧಕ್ಕೆ ಸಾಕ್ಷಿ ಸಿಕ್ಕಿವೆ. ವಿಚಾರಣೆ ನಡೆಸಿದಾಗ ತಾವೇ ಕೊಂದಿದ್ದಾಗಿ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಏಳೇ ತಿಂಗಳಲ್ಲಿ 25 ಪುರುಷರನ್ನ ಮದುವೆಯಾಗಿ ಹಣ ಆಭರಣದ ಜೊತೆ ಪರಾರಿಯಾಗಿದ್ದ ಚಾಲಾಕಿ ಲೇಡಿಯನ್ನ ರಾಜಸ್ಥಾನ ಪೊಲೀಸರು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಬಂಧಿಸಿದ್ದಾರೆ. 23 ವರ್ಷದ ಅನುರಾಧಾ ಪಾಸ್ವಾ ತನ್ನದೇ ನಕಲಿ ಮದುವೆ ಗ್ಯಾಂಗ್ ಕಟ್ಕೊಂಡಿದ್ರು. ಈಕೆಯ ಗ್ಯಾಂಗ್ನ ಸದಸ್ಯರು ಒಳ್ಳೆಯ ಗುಣವತಿ ಬಡ ಹೆಣ್ಣು ಮಗಳು ಇದ್ದಾಳೆ ಅಂತ ವರನನ್ನ ಬುಸಲಾಯಿಸುತ್ತಿದ್ರು. ಬಳಿಕ ನಾವೇ ಮದುವೆ ಮಾಡಿಸ್ತೀವಿ ಅಂತ 2 ಲಕ್ಷ ಪಡೆದಿದ್ರು. ಸಂಪ್ರದಾಯ ಪ್ರಕಾರ, ಕಾನೂನು ಪ್ರಕಾರ ಅನುರಾಧ ಜೊತೆ ಮದುವೆ ಕೂಡ ಮಾಡಿಸ್ತಿದ್ರು. ಹೀಗೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಅನುರಾಧ ಮನೆಯಲ್ಲಿದ್ದ ಹಣ ಒಡವೆ ಜೊತೆ ರಾತ್ರೋರಾತ್ರಿ ಪರಾರಿಯಾಗ್ತಿದ್ಲು. ಬಳಿಕ ಹೊಸ ಹೆಸರು, ಹೊಸ ಗುರುತಿನಲ್ಲಿ ಹೊಸ ವರನಿಗಾಗಿ ಬೇಟೆ ಶುರು ಮಾಡ್ತಿದ್ಲು. ಹೀಗೆ 7 ತಿಂಗಳಲ್ಲಿ 25 ಮದುವೆಯಾಗಿ ಕೋಟ್ಯಾಂತರ ರೂಪಾಯಿ ವಂಚಿಸಿರೋ ಈಕೆ ಲೂಟಿ ವಧು ಅಂತಾನೆ ಕುಖ್ಯಾತಿ ಪಡೆದಿದ್ದಾಳೆ. ಪಾಕ್ ಪರ ಬೇಹುಗಾರಿಕೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಳನ್ನ ಪಾಕ್ ಐಎಸ್ಐ ಭಾರತದ ಏಜೆಂಟ್ಗಳ ಗುರುತನ್ನ ಪತ್ತೆ ಹಚ್ಚಲು ಬಳಸಿಕೊಡ್ತಾ ಇತ್ತು ಎನ್ನುವ ವಿಚಾರ ತನಿಖೆ ವೇಳೆ ಬಯಲಾಗಿದೆ. ಜ್ಯೋತಿ ಭಾರತದ ಪರ ರಹಸ್ಯ ಬೇಹುಗಾರಿಕೆ ನಡೆಸುವವರ ಬಗ್ಗೆ ಪಾಕ್ ಐಎಸ್ಐಗೆ ಮಾಹಿತಿ ನೀಡ್ತಾ ಇದ್ರು. ಈ ಸಂಬಂಧ ಐಎಸ್ಐ ಹ್ಯಾಂಡ್ಲರ್ ಅಲಿ ಹಸನ್ ಜೊತೆಗೆ ಜ್ಯೋತಿ ನಡೆಸಿರುವ ವಾಟ್ಸ್ಆಪ್ ಚಾಟ್ಗಳು ಎನ್ಐಎಗೆ ಲಭ್ಯವಾಗಿವೆ. 2 ವರ್ಷ ಪೂರೈಸಿದ ಹಿನ್ನೆಲೆ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ರಾಜ್ಯ ಸರ್ಕಾರ ಸಾಧನಾ ಸಮಾವೇಶ ನಡೆಸಿತು. ಸಮಾವೇಶದಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಸ್ತಾಪಿಸಿದ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪಾಕಿಸ್ತಾನದ ವಿರುದ್ಧ ಭಾರತ ಚುಟ್ಪುಟ್ ಯುದ್ಧಗಳನ್ನ ನಡೆಸಿದೆ ಎಂದಿದ್ದಾರೆ. ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ ಯುದ್ಧಗಳು ನಡೆದಿವೆ. ಇನ್ನು 17ನೇ ತಾರೀಕು ಮೋದಿ ಕಾಶ್ಮೀರಕ್ಕೆ ಹೋಗೋರಿದ್ರು, ಆದ್ರೆ ಗುಪ್ತಚರ ಇಲಾಖೆ ಅಧಿಕಾರಿಗಳು ಹೋಗಬೇಡಿ ಅಂದ್ರು. ಆದ್ರೆ ಅಲ್ಲಿ ತೊಂದರೆ ಇದೆಯಂತ ಪ್ರವಾಸಿಗರಿಗೆ ಪೊಲೀಸರ ಮುಖಾಂತರ ಯಾಕೆ ಹೇಳಿಲ್ಲ ಅಂತ ಖರ್ಗೆ ಪ್ರಶ್ನಿಸಿದ್ದಾರೆ. ಹೇಳಿದ್ರೆ 26 ಜನರ ಜೀವ ಉಳಿತಿತ್ತು ಎಂದಿದ್ದಾರೆ. 17ನೇ ತಾರೀಕು ನೀವು ಕಾಶ್ಮೀರಕ್ಕೆ ಹೋಗ್ತಕ್ಕಂತ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂತ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನ ಉಳಿತೀವಿ. ಪಾಕಿಸ್ತಾನ ವಿರುದ್ಧದ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆ. ಈ ಮಧ್ಯೆ ಕೇಂದ್ರ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿಕೆಯನ್ನ ಉಲ್ಲೇಖಿಸಿರುವ ರಾಹುಲ್ ಗಾಂಧಿ, ಜೈಶಂಕರ್ ಪಾಕಿಸ್ತಾನಕ್ಕೆ ಮೊದಲೇ ದಾಳಿಯ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ರಾಹುಲ್ ಗಾಂಧಿಯ ಆರೋಪದ ಬೆನ್ನಲ್ಲೇ ಬಿಜೆಪಿ ರಾಹುಲ್ ಗಾಂಧಿಯನ್ನ ಪಾಕ್ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ಗೆ ಹೋಲಿಸಿದೆ. ರಾಹುಲ್ ಗಾಂಧಿ ಹಾಗೂ ಆಸಿಫ್ ಮುನೀರ್ ಫೋಟೋವನ್ನ ಮಿಕ್ಸ್ ಮಾಡಿ ಪೋಸ್ಟ್ ಮಾಡಿರುವ ಬಿಜೆಪಿಯ ಅಮಿತ್ ಮಾಳವೀಯ, ಮುನೀರ್ ಮತ್ತು ರಾಹುಲ್ ಇಬ್ಬರದ್ದು ಒಂದೇ ಅಜೆಂಡಾ ಎಂದಿದ್ದಾರೆ. ಈ ಬೆನ್ನಲ್ಲೇ ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಜೈಶಂಕರ್ ಅವರನ್ನ ನವಯುಗದ ಜೈಚಂದ್ ಎಂದಿದ್ದಾರೆ. ಕ್ರಿಸ್ತಶಕ 1194ರ ಕಾಲದ ಜೈಚಂದ್ ಉದಾರಿ ರಾಜನಾಗಿದ್ದ. ಏಷ್ಯಾದಲ್ಲಿ ಕೊರೋನಾ ಹಾವಳಿ ಮತ್ತೆ ತೀವ್ರವಾಗ್ತಿರೋ ಮಧ್ಯೆ ಭಾರತದಲ್ಲೂ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಿವೆ. ಮೇ 12ರ ಬಳಿಕ ದೇಶದಲ್ಲಿ 164 ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಇದರಿಂದ ಅಲರ್ಟ್ ಆಗಿರುವ ಕೇಂದ್ರ ಆರೋಗ್ಯ ಇಲಾಖೆ
ಪರಿಶೀಲನಾ ಸಭೆ ನಡೆಸಿದೆ. ಮೇ 12ರ ಬಳಿಕ ಕೇರಳದಲ್ಲಿ ಅತಿ ಹೆಚ್ಚು ಅಂದರೆ 69 ಕೇಸ್, ಮಹಾರಾಷ್ಟ್ರದಲ್ಲಿ 44, ತಮಿಳುನಾಡಿನಲ್ಲಿ 34 ಮತ್ತು ಕರ್ನಾಟಕದಲ್ಲಿ 8 ಹೊಸ ಕೇಸ್ ಪತ್ತೆಯಾಗಿದೆ. ದೇಶದಲ್ಲಿ ಈಗ 257 ಸಕ್ರಿಯ ಪ್ರಕರಣಗಳು ಇವೆ. ಆದರೆ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಆರೋಗ್ಯ ಇಲಾಖೆ ತಿಳಿಸಿದೆ. ಮುಂಬೈನಲ್ಲೂ ಪ್ರಕರಣಗಳು ಹೆಚ್ಚಾಗಿದೆ. ಹೀಗಾಗಿ ಮಹಾನಗರ ಪಾಲಿಕೆ ಜನತೆ ಆತಂಕಕ್ಕೆ ಒಳಗಾಗದಂತೆ ಮನವಿ ಮಾಡಿದೆ. ಪಂಜಾಬ್ನಲ್ಲಿ ಧರ್ಮಸ್ಥಳದ ಯುವತಿ ಆಕಾಂಕ್ಷಾ ಸಾವು ಪ್ರಕರಣಕ್ಕೆ ಸಂಬಂಧಿಸಿ ಆರೋಪಿ ವಿಜಿಲ್ ಮ್ಯಾಥ್ಯೂನನ್ನ ಜಲಂಧರ್ ಪೊಲೀಸರು ಬಂಧಿಸಿದ್ದಾರೆ. ಘಟನೆ ಬಳಿಕ ತಲೆಮರೆಸಿಕೊಂಡಿದ್ದ ಪ್ರಾಧ್ಯಾಪಕ ವಿಜಿಲ್ನನ್ನ ಕಾಲೇಜಿನಿಂದ ಅಮಾನತು ಮಾಡಲಾಗಿದೆ. ವಕ್ಫ್ ಕಾಯ್ದೆಯ ತಿದ್ದುಪಡಿ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆಯು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು. ಸುಪ್ರೀಂ ಕೋರ್ಟ್ಗೆ ಮಾಹಿತಿ ನೀಡಿದ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಮಧ್ಯಂತರ ಆದೇಶ ಹೊರಡಿಸಲು ವಿಚಾರಣೆಯನ್ನ 3 ವಿಷಯಗಳಿಗೆ ಸೀಮಿತಗೊಳಿಸಿ ಅಂತ ಮನವಿ ಮಾಡಿದ್ರು. ಇದಕ್ಕೆ ಅರ್ಜಿದಾರರ ಪರ ವಕೀಲ ಕಪಿಲ್ ಸಿಬಲ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಮುಸ್ಲಿಮರ ಹಕ್ಕುಗಳನ್ನು ಕಸಿದುಕೊಳ್ಳುವ ಈ ಸೆಕ್ಷನ್ ನಿರಂಕುಶವಾದುದು ಅಂದ್ರು. ಲಕ್ನೋ ಸೂಪರ್ ಜೈಂಟ್ಸ್ ಟೀಮ್ನ ಸ್ಪಿನ್ನರ್ ದಿಗ್ವೇಶ್ ರಾಠಿಯನ್ನ ಒಂದು ಪಂದ್ಯದಿಂದ ಅಮಾನತು ಮಾಡಲಾಗಿದೆ. ಐಪಿಎಲ್ನ ನೀತಿ ಸಂಹಿತೆಯನ್ನ ಪದೇ ಪದೇ ಉಲ್ಲಂಘಿಸಿದ್ದಕ್ಕಾಗಿ ಒಂದು ಪಂದ್ಯದಿಂದ ಹೊರಗಿಡಲಾಗಿದೆ. ಈಗಾಗಲೇ 2 ಬಾರಿ ದಿಗ್ವೇಶ್ ರಾಠಿಗೆ ದಂಡ ವಿಧಿಸಲಾಗಿತ್ತು. ಹೀಗಿದ್ರೂ ಮಾತು ಕೇಳದ ದಿಗ್ವೇಶ್ ವಿರುದ್ಧ ಬಿಸಿಸಿಐ ಈ ಕ್ರಮ ತೆಗೆದುಕೊಂಡಿದೆ.